ನಮಸ್ಕಾರ ವೀಕ್ಷಕರೇ, ದಿ ಫೆಡರಲ್ ಕರ್ನಾಟಕಕ್ಕೆ ಸ್ವಾಗತ. ನಾನು ವಿಜಯ್ ಜನಳಿ. ಇವತ್ತು ನಮ್ಮ ಜೊತೆ ವಿಧಾನ ಪರಿಷತ್ನ ಪ್ರತಿಪಕ್ಷ ನಾಯಕರಾದಂಥ ಚಲವಾದಿ ನಾರಾಯಣಸ್ವಾಮಿ ಇರುವಂಥದ್ದು ದೊಡ್ಡ ಮಟ್ಟದ ಸಂಚಲನಕ್ಕೆ ಕಾರಣ ಆಗಿರುವಂಥದ್ದು ಸಚಿವ ಕೃಷ್ಣ ಬೈರೇಗೌಡ ವಿರುದ್ಧ ಭೂ ಕಬಳಿಕೆ ಆರೋಪ ಮಾಡಿರುವಂಥದ್ದು. ಈ ಸಂಬಂಧಪಟ್ಟಂತೆ ಮಾತಾಡ್ತಾರೆ. ಸರ್, ನೀವು ಆರೋಪ ಮಾಡಿದರೆ ಅದಕ್ಕೆ ಉತ್ತರನ ಕೂಡ ಕೊಟ್ಟಿರುವಂಥದ್ದು. ಮೊದಲು ಈ ಆರೋಪ ಸಂಬಂಧಪಟ್ಟಂತೆ ದಾಖಲೆಗಳೆಲ್ಲ ಇರುವಂಥದ್ದು ಏನಿದೆ ಸರ್? ನೋಡಿ, ದಾಖಲೆಯಲ್ಲಿ ಸರ್ವೆ ನಂಬರ್ 47 1 ಎಕರೆ ಅದು ಖರಾಬ್ ಸ್ಮಶಾನ ಅಂತಿದೆ. 20 ಎಕರೆ ಅದು 46 ಸರ್ವೆ ನಂಬರು, 20 ಎಕರೆ 16 ಗುಂಟೆ, ಒಟ್ಟಿಗೆ 21 ಎಕರೆ 16 ಗುಂಟೆ ಜಮೀನು. ಇದು ಕೆರೆ ಪ್ರದೇಶದಲ್ಲೇ ಬರ್ತದೆ. ಇದು ದೊಡ್ಡ ಕೆರೆ ಇರ್ತಕ್ಕಂಥ ಮಣ್ಣು ಇದನ್ನು ದಾಖಲೆಗಳನ್ನು ಸೃಷ್ಟಿ ಮಾಡಿರೋದು. ಯಾಕಂತಂದ್ರೆ ನನ್ನ ಹತ್ರ ಇರೋದು 1964 ದಾಖಲೆನೂ ಇದೆ ನನ್ನ ಹತ್ರ. ಆವತ್ತಿಂದನೂ ಅದರಲ್ಲಿ ಏನಿದೆ, ಸ್ಮಶಾನ ಅಂತಿದೆ, ಕೆರೆ ಅಂತಿದೆ. ಅದನ್ನು ತಿದ್ದಿ ಖರಾಬು, ಅದನ್ನು ಕೆಳಗಡೆ ತಿದ್ದಿರೋದು ಗೊತ್ತಾಗುತ್ತೆ, ಅಲ್ಲೇ ತಿದ್ದುಬಿಟ್ಟು ಮೇಲೆ ಖರಾಬು ಅಂತ ಬರೆದವ್ರೆ. ಇದು ರೆವಿನ್ಯೂ ದಾಖಲೆಗಳಲ್ಲಿ ತಿದ್ದಿರ್ತಕ್ಕಂಥದ್ದು. ಇದು ಆ ಊರಿನ ಜನರೇ ನನಗೀಗ ನಾನು ನಿನ್ನೆ ದಾಖಲೆಗಳು ಬಿಡುಗಡೆ ಮಾಡಿದೆ. ಇವತ್ತು ಪತ್ರಿಕೆಯಲ್ಲಿ ಬಂದಿದೆ. ಜನ ನನಗೆ ಫೋನ್ಗಳು ಮಾಡಿ, ಅಣ್ಣ ನಾವು ಬಾಯಿ ಬಿಟ್ಟರೆ ನಮಗೆ ಕಷ್ಟ ಆಗ್ತಿತ್ತು, ನೋಡಿ ನೀವು ಹೇಳಿದ್ರಿಂದ ನಮಗೀಗ ಖುಷಿ ಆಯಿತು, ಯಾರೂ ನಾವು ಮಾತಾಡೋ ಪರಿಸ್ಥಿತಿಯಲ್ಲಿರಲಿಲ್ಲ, ಇವತ್ತು ನೀವು ದಾಖಲೆಗಳು ಬಿಡುಗಡೆ ಆಗಿದ್ದೀರಿ, ಇದು 100% ಸತ್ಯ ಅಂತೇಳಿ ಜನ ಹೇಳ್ತಾವ್ರೆ. ಅಷ್ಟರ ಮಟ್ಟಿಗೆ ಅಲ್ಲಿ ಭಯ ಇಡಿಸಿದ್ರು ಅಂತ? ಹೌದು, ಭಯ ಇತ್ತು. ಅದು ಮೊದಲಿಂದನೂ ಅದು ಭಯ ಭೀತಿಯಿಂದನೇ ಆ ಜನರನ್ನು ತಡೆ ಹಿಡಿಯಲಾಗಿತ್ತು. ಯಾರೂ ಇವ್ರ ವಿರುದ್ಧ ಮಾತಾಡೋ ಪರಿಸ್ಥಿತಿ ಇರಲಿಲ್ಲ. ಈಗ ನಾನು ಮಾತಾಡಿದ ಮೇಲೆ ನನಗೆ ಫೋನ್ಗಳು ಮಾಡಿ ಹೇಳ್ತಾವ್ರೆ, ಒಳ್ಳೆ ವಿಷಯವನ್ನು ಹೊರಗಡೆ ತಂದಿದ್ದೀರಿ, ನಿಜಕ್ಕೂ 100 ಎಕರೆ ಹೋಗ್ಬಿಟ್ಟಿದೆ, 100 ಎಕರೆ ಹೋಗಿದೆ ಅಂತೇಳಿ ಮಾತಾಡ್ತಾರೆ. ನಾನು ಕೃಷ್ಣ ಬೈರೇಗೌಡ ಹೇಳಿದ್ರು, ಇದು ನನಗೆ ಗೊತ್ತಿರಲಿಲ್ಲ ಅಂದರೆ ಇದು ನಮ್ಮ ತಾತ ಆಸ್ತಿ, ಅದು ಹಿಂದೆ ಇದ್ದ ನಾನು 5-6 ವರ್ಷ ಇದ್ದ ಆಮೇಲೆ ಫಾರಿನ್ಗೆ ಹೋಗಿದೆ ಅಂತ ಹೇಳಿದ್ರು. ಆ ಸಮರ್ಥನೆ ಹೋಗ್ತೀರಾ? ಅದು ಆ ಸಮರ್ಥನೆ ಇರ್ಬೋದು, ಅವರು ಇಲ್ಲದೆ ಇರ್ಬೋದು, ಊರಿಗೆ ಹೋಗಿರೋದು, ಫಾರಿನ್ಗೆ ಹೋಗಿರೋದು ಇರ್ಬೋದು. ನಾನು ಅದನ್ನು ಡಿಸ್ಪ್ಯೂಟ್ ಮಾಡಲ್ಲ. ಆಗಿರ್ತಕ್ಕಂಥದ್ದೇನೋ 2001-2ರಲ್ಲಿ ಶರ ಬರ್ತಿದೆ, ಅಲ್ಲಿವರೆಗೆ ಅದರಲ್ಲಿ ಏನೂ ಇಲ್ಲ ಅಲ್ವಾ? ನೀವು 100 ಎಕರೆ ಜಮೀನು ಒಡೆಯಿರು, ನೀವು ಸರ್ಕಾರಿ ಜಮೀನುಗಳನ್ನು ನೀವು ಆ ರೀತಿ ತಗೋಬೇಕಾದ್ರೂ 4.5 ಎಕರೆಗಿಂತ ಜಾಸ್ತಿ ಏನಾದರೂ ನಿಮ್ಮ ಲ್ಯಾಂಡ್ ಇದ್ದರೆ ನೀವು ಸರ್ಕಾರಿ ಜಮೀನಿಗೆ ಅರ್ಹರೇ ಅಲ್ಲ. ಹೌದಲ್ಲ? ಇರುವಾಗ 20 ಎಕರೆ ಹೆಂಗೆ ಬರ್ತದೆ? ಇವ್ರು ಫಾರಿನ್ಗೆ ಹೋಗಿರ್ಲಿ, 5 ವರ್ಷ ಇರಲಿ, ಆದರೆ ಬೇರೆ ವಿಷಯ. ಇವಾಗ ಆಗಿರುವಂಥದ್ದು ಈಗ ನಿಮ್ಮ ಹೆಸರಿಗೆ ಬಂದಿದೆ, ಯಾರ ಹೆಸರಲ್ಲಿ ಇರ್ತದೋ ಅವರು ಉತ್ತರ ಕೊಡಬೇಕಾಗತ್ತೆ ಅಲ್ವಾ? ಅದು ತಂದೆಯವ್ರಿಗೆ ಬಂತ ಅಥವಾ ಅವ್ರ ತಾತವ್ರಿಗೆ ಬಂತ ಅಥವಾ ನಿಮಗೆ ಬಂತ ಪ್ರಶ್ನೆ ಬೇರೆ. ಸರ್ಕಾರಿ ಆಸ್ತಿ ಅನ್ನೋದು ಇದ್ದಿದ್ದು ನಿಮ್ಮ ತಂದೆಯವರ ಹೆಸರಿಗಾಗಲಿ ನಿಮ್ಮ ತಾತವರ ಹೆಸರಿಗಾಗಲಿ ನಿಮ್ಮ ಹೆಸರಿಗೆ ಯಾವತ್ತಿಂದ ಬಂತು? 2021ರಿಂದ ಬಂದಿದೆ. ಅದಕ್ಕೆ ಮುಂಚೆ ಯಾವುದೇ ಪಾಣಿಯಲ್ಲಿ ಅದಿಲ್ಲ. ಇದು ಕೆರೆ ಅಂತಿದೆ. ಅವ್ರು ಲೋಕಾಯುಕ್ತ ತನಿಖೆ ಕೊಡಲಿ, ನಾನು ಇದ್ರ ಬಗ್ಗೆ ಅಲ್ಲೇ ಕೂಡ ತನಿಖೆ ಆಗಲಿ ಅಂತ ಹೇಳ್ತಾ ಇದ್ದಾರೆ. ಅಂದರೆ ನೀವು ಅವ್ರು ಹೇಳಿದ ನಾನು ಅವ್ರನ್ನ ಎಲ್ಲಿ ಕೊಡಬೇಕು ಅಂತ ನಮ್ಗೆ ಹೇಳಬೇಕಾಗಿಲ್ಲ, ನಮಗೆ ಹೇಳೋ ಅವಶ್ಯಕತೆ ಇಲ್ಲ. ಸರ್ಕಾರ ಇರೋದು ಏನಕ್ಕೆ? ಮತ್ತೆ ಸರ್ಕಾರದ ಗಮನಕ್ಕೆ ನಾವು ತಂದ ತಕ್ಷಣವೇ ಸರ್ಕಾರ ತೀರ್ಮಾನ ತಗೊಳ್ಬೇಕು. ಇದೇನಾದರೂ ಸತ್ಯಾಸತ್ಯತೆಗಳು ಹೊರಗಡೆ ಬರಬೇಕು ಅನ್ನೋದಾದರೆ ಅವರು ಪರಿಶೀಲನೆ ಮಾಡಲಿ. ಇದು ಡಾಕ್ಯುಮೆಂಟ್ ನನ್ನ ಹತ್ರ ಇರೋಲ್ಲ, ಸರ್ಕಾರದಲ್ಲೇ ಇರ್ತದೆ. ಈಗ ತಕ್ಷಣ ಸರ್ಕಾರ ಅಥವಾ ಸಚಿವರು ಏನು ಮಾಡಬೇಕು ನಿಮ್ಮ ಆಗ್ರಹ? ಅಲ್ಲ, ಅವರು ಸರ್ಕಾರ ಒಂದು ಸಮಯ ಎನ್ಕ್ವೈರಿ ಮಾಡಬೇಕಂದ್ರೆ ಸಿಟ್ಟಿಂಗ್ ಜಡ್ಜ್ ಯಾರಿದ್ದಾರೆ ಅವರ ಇದು ನೇತೃತ್ವದಲ್ಲಿ ಮಾಡಬೇಕು. ಆವಾಗಲೇ ಇದು ಹೊರಗಡೆ ಬರೋದು. ಇಲ್ಲಾಂದರೆ ಇವರು ಪ್ಯಾನಲ್ ಆಫ್ ಇವ್ರನ್ನ ಇಟ್ಕೊಂಡಿದ್ದಾರೆ, ರಿಟೈರ್ಡ್ ಜಡ್ಜ್ಗಳನ್ನ, ಅದರಲ್ಲಿ ಮಾಡಿದರೆ ಅವರೇ ಅದೇ ಬರ್ತದೆ. ಎಲ್ಲ ರಿಪೋರ್ಟ್ಗಳು ಅವರ ಪರವಾಗಿ ಬರ್ತದೆ. ಮುಂದೆ ಹೆಂಗೆ ಸರ್ ಹೋರಾಟ? ಬಿಜೆಪಿಗೆ ದೊಡ್ಡ ಮಟ್ಟದಲ್ಲಿ ಸಂಚಲನ ಸೃಷ್ಟಿಯಾಗಿರುವಂಥದ್ದು, ದೊಡ್ಡ ಮಟ್ಟದ ಪ್ರಮುಖವಂತ ಹೋರಾಟ ಪ್ರಕರಣ, ಮುಂದೆ ಯಾವ ರೀತಿ ಹೋರಾಟ? ಎಲ್ಲ ನಮ್ಮದು ಹೋರಾಟ ಇದು ಸಹಜವಾಗಿ ನಡೆದೇ ನಡೀತದೆ. ಯಾಕಂತಂದರೆ ಸರ್ಕಾರದ ಈ ದುಂಡಾವರ್ತಿಯನ್ನು ಸಹಿಸ್ಕೊಳ್ಳೋಕ್ಕಾಗಲ್ಲ. ಇದೊಂದು ದೊಡ್ಡ ಭ್ರಷ್ಟ ಸರ್ಕಾರ ಇದೆ. ಅದರಿಂದ ನಮ್ಮ ಹೋರಾಟ. ನಮ್ಮಿಂದ ಮಾಹಿತಿ ಅಲ್ಲಿನ ಜನ ಬಹಳ ಸಂತುಷ್ಟರಾಗಿದ್ದಾರೆ. ಎಲ್ಲ ಫೋನ್ಗಳು ಮಾಡ್ತಿದ್ದಾರೆ. ತಾಲೂಕು ಆಫೀಸಲ್ಲಿ ಕಾಯ್ತಾ ಇದ್ದಾರೆ, ಏನು ದಾಖಲೆ ತಿದ್ದುಬಿಡ್ತಾರ ಅನ್ನೋ ಒಂದು ಆತಂಕದಲ್ಲಿ ಜನ ಕಾಯ್ತಾ ಇದ್ದಾರೆ. ನಮ್ಮ ಮಾಹಿತಿ ಪ್ರಕಾರ ಹೌದೌದು ಆ ರೀತಿ ಆಗುತ್ತೆ ಅಂತ ಅನ್ನೋ ಕಾರಣಕ್ಕೆ ಇಲ್ಲ. ಅವ್ರು ಏನು ತಿದ್ಲಿ, ಈಗ ಏನೇ ತಿದ್ದಿದ್ರು ನಮಗೆ ಗೊತ್ತಾಗುತ್ತೆ. ಯಾಕಂದ್ರೆ ಮೂಲ ದಾಖಲೆಗಳು ನಾವು ತಗೊಂಡಿದ್ದೀವಿ. ಅವ್ರು ರಾಜೀನಾಮೆಗೆ ಆಗ್ರಹಿಸ್ತೀರಾ? ಹೌದು, ಮಾಡಲೇಬೇಕಲ್ಲ. ನಿನ್ನೆ ಆಗ್ರಹ ಮಾಡಿದ್ದೇನೆ ನಾನು. ನಿನ್ನೆ ಆಗ್ರಹ ಮಾಡಿದ್ದೇನೆ. ಇದು ಚಲವಾದಿ ನಾರಾಯಣಸ್ವಾಮಿ ಅವರು ಹೇಳಿಕೆ. ಅವ್ರು ಹೇಳ್ತಾ ಇರುವಂಥದ್ದು, ಸರ್ಕಾರ ಸಚಿವ ಕೃಷ್ಣ ಬೈರೇಗೌಡ ಅವರ ಭೂ ಕಬಳಿಕೆ ವಿರುದ್ಧ ಸಂಬಂಧಪಟ್ಟಂತೆ ಸಿಟ್ಟಿಂಗ್ ನೇತೃತ್ವದಲ್ಲಿ, ಅಂದರೆ ಹಾಲಿ ನ್ಯಾಯಾಧೀಶರ ನೇತೃತ್ವದಲ್ಲಿ ತನಿಖೆ ಆಗಬೇಕು ಅಂತ ಆಗ್ರಹವನ್ನು ವ್ಯಕ್ತಪಡಿಸಿರುವಂಥದ್ದು.
ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ.